ಅಕ್ಕ, ಸಾಹೇಬ್ರು. ವಿಕಿ ಪ್ಲೀಸ್, ವಿಕಿ ಬಿಡು ಪ್ಲೀಸ್, ನೋವು ಆಗ್ತಿದೆ ಬಿಡು ಅಮ್ಮ. ಸತ್ತಿರೋ ನಿನಗೆ ಬದುಕಿರೋ ನಮಗೆ ಬೆನ್ಗಾವಲು. ನಮ್ಮ ಕುಟುಂಬನ ಕಾಪಾಡೋಕೆ ಬಂದಿರೋ ನಮ್ಮ ಮನೆ ದೇವರು. ಈಗ ನಮ್ಮ ಅಕ್ಕ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ದು ಗೊತ್ತಾ ಸಾಹೇಬ್ರೆ? ಅಕ್ಕ, ನಮ್ಮಿಬ್ರು ಜೋಡಿ ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಮ್ಮ ಅಕ್ಕ ಸತ್ತಿಲ್ಲ, ಇಲ್ಲೇ ಎಲ್ಲೋ ಇದ್ದಾಳೆ, ನಮ್ಮ ನಡುವೆನೇ ಓಡಾಡ್ತಾ ಇದ್ದಾಳೆ. ನಮ್ಮ ಕಣ್ಣುಗಳು ಕಾಣಿಸ್ಲಿಲ್ಲ ಅಂದ್ರೂ ನಮ್ಮ ಜೊತೆನೇ ಇರೋ ಭಾವನೆ ಕೊಟ್ಟಿದ್ದಾಳೆ. ಕೊಂದುಬಿಟ್ಟ ಆ ಪಾಪಿ. ಇವತ್ತು ಅವಳಿದ್ದಿದ್ರೆ ಅವಳೇ ಮುಂದೆ ನಿಂತು ನಮ್ಮ ನಿಶ್ಚಿತಾರ್ಥ ಮಾಡ್ತಿದ್ಲು. ಮನೆ ಎಲ್ಲ ಖುಷಿಯಿಂದ ಓಡಾಡಿರ್ತಿದ್ಲು. ಮದ್ವೆಗೂ ಅವಳದೇ ಮುಂದಾಳತ್ವ. ಅವಳು ಹೇಳ್ದಾಗೆ ಆಗ್ಬೇಕಿತ್ತು. ಅವಳು ಹೇಳಿದ್ ನಡೆದಿಲ್ಲ ಅಂದ್ರೆ ಹಠ ಹಿಡ್ದಾದ್ರೂ ಮಾಡಿಸ್ಕೊಳ್ತಿದ್ಲು. ನಮ್ಮ ಅಕ್ಕನ ಆಶೀರ್ವಾದನೆ ನಮಗೆ ಶ್ರೀರಕ್ಷೆ. ಅವಳಿರ್ಬೇಕಿತ್ತು ನಮ್ಮ ಜೊತೆ. ನಾನು ಜೀವನದಲ್ಲಿ ಏನೇ ನಿರ್ಧಾರ ತಗೊಂಡ್ರು ನಮ್ಮ ಅಕ್ಕನ ಹತ್ರ ಬಂದು ಕೇಳ್ಕೋತೀನಿ. ಅವಳದಕ್ಕೆ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾಳೆ. ನಿಮ್ಮ ಅಕ್ಕ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರಾ? ಕೊಟ್ಟಿದ್ದಾಳೆ ಸಾಹೇಬ್ರೆ. ನಾನು ನಿಮ್ಮ ಕೈ ಹಿಡಿತಿರೋದು ನನಗಿಂತ ಅವಳಿಗೆ ಖುಷಿ. ವಿಕಿ ಪ್ಲೀಸ್, ವಿಕಿ ಬಿಡು ಪ್ಲೀಸ್, ನೋವು ಆಗ್ತಿದೆ ಬಿಡು ಅಮ್ಮ. ಬನ್ನಿ ಹೋಗೋಣ. ನಿನ್ನ ಮದುವೆಗೆಲ್ಲ ಅರೇಂಜ್ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ಲೇ ಅಕ್ಕ, ನೀನು ಎಷ್ಟು ಚೆನ್ನಾಗಿದ್ಯಾ ಕಣೆ. ಅವ್ರು ನಿನ್ನ ನೋಡಿ ಫಿದಾ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ನಂಗೊಂದು ಡೌಟು, ನೆಕ್ಸ್ಟ್ ಇಯರ್ MLA ಏನಾದರೂ ಚೇಂಜ್ ಆಗಿಬಿಡ್ತಾರೇನೋ ಅಂತ. ಯಾಕೆ? ಅಂದರೆ ಅವ್ರ ಕೈಗೆ ನೀನು ಸಿಕ್ಕಾದ್ಮೇಲೆ ಅವ್ರು ಎಲ್ಲ ಕೆಲಸನೂ ಬಿಟ್ಟು, ಅದರಲ್ಲೂ ರಾಜಕೀಯದ ಕೆಲಸನೆಲ್ಲ ಬಿಟ್ಟು ಹಾಗೆ ನಿನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೇನೋ ಅಂತ. ಇಷ್ಟು ದಿನ ಸಾಹೇಬ್ರು ನೋಡೋಕ್ಕೆ ಊರವರೆಲ್ಲ ಮನೆಗೆ ಹೋದರೆ ಆಗ ಸಾಹೇಬ್ರು ನಂಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂದರೆ ಸಂದರ್ಶನ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಿನ್ನ ಮದುವೆ ಮಾಡ್ಕೊಂಡಾದ್ಮೇಲೆ ಅವ್ರು ಎಲ್ರಿಗೂ ಹೇಳೋದು ಒಂದೇ ಉತ್ತರ. ಅದೇನಂತ ಗೊತ್ತಾ? ನಾನೀಗ ಹೋಮ್ ಮಿನಿಸ್ಟ್ರ್ ಜೊತೆ ಬ್ಯುಸಿ ಇದ್ದೀನಿ ಅಂತ. ಲೇ ಅಕ್ಕ, ನೀನು ಮದುವೆ ಆಗಿ ವಾಪಸ್ ತವ್ರ ಮನೆಗೆ ಬರಬೇಕಾದ್ರೆ ಇಡೀ ಊರ್ ಜನ ಎಲ್ಲ ನಿನ್ನೆ ನೋಡ್ತಿರ್ತಾರೆ ಕಣೆ. ಆಗ ಊರ್ ಜನ ಎಲ್ಲ ನಮ್ಮನೆ ಮುಂದೆನೇ ಬಂದು ನಿಂತ್ಕೋತಾರೆ. ಅಯ್ಯೋ, ಭಾವ ದೀಪಾವಳಿ ಆಚರಿಸೋದಕ್ಕೆ ನಮ್ಮ ಮನೆಗೆ ಬರ್ತಾರೆ. ಅವ್ರು ಬೇಜಾರಾದಾಗ ಗೆಸ್ಟ್ ಹೌಸ್ಗೆ ಹೋಗಲ್ಲ, ನಮ್ಮ ಮನೆಯಲ್ಲೇ ಬಂದು ಉಳ್ಕೋತಾರೆ. ಅಯ್ಯೋ, ಅದೆಲ್ಲ ನೆನ್ಸ್ಕೊಂಡು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅಪರೂಪಕ್ಕೆ ನಾನು ಅಪ್ಪ ನಿನ್ನ ನೋಡೋದಕ್ಕೆ ಬೆಂಗಳೂರಿಗೆ ಬರ್ತೀವಿ.
ಇದೆಲ್ಲ ನೆನ್ಸ್ಕೊಂಡ್ರೆ ಎಷ್ಟು ರೋಮಾಂಚನ ಆಗ್ತಿದೆ ಗೊತ್ತಾ. ಇದೆಲ್ಲ ಎಷ್ಟು ಬೇಗ ಬೇಗ ಆಗೋಯ್ತು ಕಣೆ, ನನ್ನ ಕೈ ನಂಬೋಕೆ ಆಗ್ತಿಲ್ಲ. ಭಾವ ಎಷ್ಟು ಒಳ್ಳೆಯವ್ರು ಗೊತ್ತಾ. ಅವರ ಗೌರಿ ನಿನ್ನ ಒಪ್ಕೊಂಡಿದ್ದಾರೆ ಅಂದ್ರೆ ನಾಳೆ ದಿನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ನಿನ್ನ. ನನಗಂತೂ ಖುಷಿ ಆಗ್ತದೆ. ಹೊಡೆ ನರಸಿಂಹ. ಯಾಕೋ ಗೊತ್ತಿಲ್ಲ ಕಣೆ, ನನಗೆ ಹಾಗೆ ಅನ್ನಿಸ್ತಾನೆ ಇಲ್ಲ. ಇವತ್ತು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅವತ್ತು ದುಡ್ಡು ಕೊಟ್ಟಿದ್ನಲ್ಲ, ಸ್ವಲ್ಪ ಕೊಡ್ತೀಯಾ? ಅಡ್ವಾನ್ಸ್ ಕೊಡ್ಬೇಕಲ್ವಾ? ಅಪ್ಪ, ಪ್ರತಿ ಸಲ ಖರ್ಚು ಮಾಡಬೇಕಾದ್ರೂ ನೆನಪಿರ್ಲಿ, ಮದುವೆ ತನಕ ಇನ್ನೂ ಖರ್ಚುಗಳು ತುಂಬ ಇರುತ್ತೆ. ಮಿತಿಯಿಂದ ಖರ್ಚು ಮಾಡು. ಗೊತ್ತಮ್ಮ, ಲಗ್ನ ಪತ್ರಿಕೆ ಮಾಡಿಸ್ಬೇಕು, ಜವಳಿ ತೆಗಿಬೇಕು, ಒಡವೆ ಮಾಡಿಸ್ಬೇಕು, ಛತ್ರದವ್ರು ಕೊಡಬೇಕು, ಅಡುಗೆಯವ್ರು ಕೊಡಬೇಕು, ಎಲ್ಲ ಗೊತ್ತಿದೆ. ಆದರೆ ಇದು ಒಂದು ಪತ್ರಿಕೆಗೆ ಬರೀ 3 ರೂಪಾಯಿ ಅಷ್ಟೇ. 1,000ನಾದ್ರು ಮಾಡಿಸ್ಬೇಕು. ಹತ್ತಿರದವ್ರಿಗೆಲ್ಲ ಅಕ್ಷತೆ ಕೊಟ್ಟು ಬಾಯಲ್ಲಿ ಹೇಳ್ಬಿಟ್ರೆ ಆಯ್ತು. ಮೂರ್ತಿ ಬಾರೇ, ಟೈಮ್ ಆಯ್ತು. ಹಲಸಿಂಗಿಗೂ ಹೇಳಿದ್ದೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸಕ್ ಹೋಗೋಣಪ್ಪ ಅಂತ. ಬಂದಿರಬೇಕು. ನಾನು ಹೋಗಿದ್ದು ಬರ್ತೀನಿ. ಲೆಕ್ಕ ಯಾಕೆ ಹಾಗಂದೆ? ಏನಂದೆ? ಅದೇ ಭಾವ ನೀನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ. ನಾನು ಯಾವಾಗಲೇ ಹಾಗಂದೆ? ಇವಾಗ ತಾನೇ ಹೇಳಿದ್ಯಲ್ಲ, ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಅಂತ. ತುಂಬ ದೊಡ್ಡವ್ರ ಕಣೆ ಅವರು. ನಮಗೆ ಸಮಯ ಕೊಡೋದಕ್ಕೆ ಅವ್ರಿಗೆ ಪುರ್ಸೋತಿರೋದಿಲ್ಲ. ಎಲ್ಲ ನಿನ್ನ ಕೈಯಲ್ಲಿದೆ ಕಣೆ ಅಕ್ಕ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಮಧುರ. ದೊಡ್ಡವ್ರ ಮನೆ ಸಂಬಂಧಕ್ಕೆ ಕೈ ಹಾಕ್ತಿದ್ದೀವಿ ಅಂತ ಆತಂಕ ಶುರುವಾಗಿದೆ. ಅಕ್ಕನ್ಕೊಂದು ಕೊಲೆಗಾರ ಸಿಗೋವರೆಗೂ ಮದುವೆ ಆಗಲ್ಲ ಅಂತ ಹೇಳಿದ್ದೆ. ಆ ಕೊಲೆಗಾರನ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ ಇನ್ಸ್ಪೆಕ್ಟರ್ನು ಅವನು ಸಾಯಿಸ್ಬಿಟ್ಟ. ಇನ್ನು ಮಕ್ಕನ ಕೇಸ್ನ ಯಾರು ಹ್ಯಾಂಡಲ್ ಮಾಡ್ತಾರೆ? ಅಂತ ಪ್ರಾಮಾಣಿಕ ಇನ್ಸ್ಪೆಕ್ಟರ್ ಮತ್ತೆ ಬರ್ತಾರ? ಖಂಡಿತ ಇಲ್ಲ. ಕಾಲ ಬಂದಾಗಲೇ ಕಣೆ ನಮಗೆಲ್ಲ ಗೊತ್ತಾಗೋದು. ಕೆಲವು ಸಾರಿ ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಹಾಗೇನೆ ಕೆಲವು ಸಾರಿ ನಮಗೆ ಗೊತ್ತಿಲ್ಲದೇನೆ ಒಳ್ಳೆ ಕಾಲ ಕೂಡ ಬಂದ್ಬಿಡತ್ತೆ. ಈಗ ನೋಡು, ನಾವು ಯಾವುದನ್ನು ಕೇಳಬೇಕು ಅಂತ ಹೊರಟಿದ್ವೋ, ಸಾಹೇಬ್ರು ಅಪ್ಪ ಅಮ್ಮನೇ ಬಂದು ನಿನ್ನ ಕೇಳಿದ್ರು. ಅಷ್ಟು ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ಅಂತ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು? ಅದನ್ನು ಮುಚ್ಚಿಡೋಕೆ ನೀನು ಮದುವೆ ಆಗ್ತಿದ್ದಾರೋ ಇಲ್ಲ? ಸಾಹೇಬ್ರು ಕರಿತಾ ಇದ್ದಾರೆ ಸರ್. ಕುಮಾರ್ ಅನ್ನೋ ಒಬ್ಬ ಇನ್ಸ್ಪೆಕ್ಟರ್ ಕೊಲೆ ಆಗಿದೆ. ಯು ಶುಡ್ ಫೈಂಡ್ ಔಟ್ ದ ಕಲ್ಪ್ರಿಟ್. These are the details of Kumar's murder case. You are under arrest, Mr. Vikram Simha.